ಆಶ್ರಮಗಳಿಗೂ ಸಂಕಷ್ಟ ತಂದ ಗ್ಯಾಸ್ ಸಿಲಿಂಡರ್. ಗಲ್ಫ್ ರಾಷ್ಟ್ರಗಳಲ್ಲಿ ವಾರ್ ಆದ್ರೆ ಇಲ್ಲಿ ಅನಿಲದ ಕೊರತೆ ಹೆಚ್ಚಾಗ್ತಾನೆ ಇದೆ. ಆಶ್ರಮಗಳಿಗೂ ಈಗ ಗ್ಯಾಸ್ ಸಿಲಿಂಡರ್ ಬಿಸಿ ತಟ್ಟುತ್ತಾ ಇರುವಂತದ್ದು. ಗಲ್ಫ್ ರಾಷ್ಟ್ರಗಳ ವಾರ್, ಅನಿಲದ ಕೊರತೆ ಹೆಚ್ಚಾಗಿದೆ. ವೃದ್ಧಾಶ್ರಮ, ಮಕ್ಕಳ ಆಶ್ರಮಗಳಿಗೆ ಸಿಲಿಂಡರ್ ಬಿಸಿ ತಟ್ಟಿದೆ. ಈಗ ಇಲ್ಲಿ ಕೂಡ ಸಮಸ್ಯೆ ಆಗ್ತಿರುವಂತದ್ದು. ದೇವರ ಮಕ್ಕಳ ಅನ್ನಕ್ಕೂ ಗ್ಯಾಸ್ ಸಿಲಿಂಡರ್ ಕರಿನೆರಳು ಬೀಳ್ತಾ ಇದೆ. ಅನ್ನ ಬೇಯಿಸೋಕು, ಟೀ ಕುದಿಸೋಕು ಗ್ಯಾಸ್ ಇಲ್ಲ. ಏನು ಮಾಡಬೇಕು? ಮತ್ತೀಕೆರೆ ಸರಸ್ವತಿ ಮಕ್ಕಳ ಸೇವಾಶ್ರಮದಲ್ಲಿ ಗ್ಯಾಸ್ ಸಮಸ್ಯೆಯಾಗಿದೆ. ಪ್ರತಿನಿತ್ಯ ಸುಮಾರು 45 ಮಕ್ಕಳಿಗೆ ಆಹಾರ ನೀಡುವಂತ ಆಶ್ರಮ. ಆದ್ರೆ ಕೆಲ ದಿನಗಳಿಂದ ಸರಿಯಾಗಿ ಸರಬರಾಜಾಗಿರುವಂತಹ ಸಿಲಿಂಡರ್ ಕೊರತೆಯಿಂದ, ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಈ ಒಂದು ಆತಂಕದ ಪರಿಸ್ಥಿತಿಯಲ್ಲಿ ಇರುವಂತಹ ಸಂದರ್ಭ ಉಂಟಾಗಿದೆ. ಅಡಿಗೆ ಮಾಡೋದು ಹೆಂಗೆ ಅನ್ನುವಂತ ಚಿಂತೆಯಲ್ಲಿದ್ದಾರೆ ಆಶ್ರಮಗಳು. ಮತ್ತು ಗ್ಯಾಸ್ ಸಿಲಿಂಡರ್ ನೀಡಬೇಕು ಅಂತ ಸರ್ಕಾರಕ್ಕೆ ಆಶ್ರಮಗಳು ಮನವಿ ಮಾಡ್ತಿದ್ದಾವೆ. ಆದ್ರೆ ಆಶ್ರಮಗಳಿಗೂ ಕೂಡ ಈಗ ಗ್ಯಾಸ್ ಸಿಲಿಂಡರ್ ಬಿಸಿ ಅನ್ನೋದು ಈ ರೀತಿಯಾಗಿ ತಟ್ಟುತ್ತಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ವಾರ್ ಆಗ್ತಿರುವಂತದ್ದು ಇಲ್ಲಿನ ಸಣ್ಣ ಪುಟ್ಟ ಆಶ್ರಮಗಳು, ಅಂದ್ರೆ ಕೇವಲ 40-45 ಮಕ್ಕಳಿರುವಂತ ಆಶ್ರಮಗಳಿಂದ ಹಿಡಿದು ನಡೆಸುವಂತ ಬಹುದೊಡ್ಡ ಆಶ್ರಮಗಳಿಗೂ ಈ ಬಿಸಿ ಅನ್ನೋದು ತಟ್ಟುತ್ತಾ ಇದೆ. ಅನ್ನ ಬೇಯಿಸೋಕು, ಟೀ ಕುದಿಸೋಕು ಗ್ಯಾಸ್ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಮತ್ತಿಕೆರೆಯ ಸರಸ್ವತಿ ಮಕ್ಕಳ ಸೇವಾಶ್ರಮದಲ್ಲಿ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಪ್ರತಿನಿತ್ಯ ಸುಮಾರು 45 ಮಕ್ಕಳಿಗೆ ಆಹಾರ ನೀಡುವಂತ ಒಂದು ಆಶ್ರಮ. ಅಂದ್ರೆ ಕೆಲ ದಿನಗಳಿಂದ ಸರಿಯಾಗಿ ಸಿಲಿಂಡರ್ಗಳು ಸರಬರಾಜು ಆಗ್ತಾ ಇಲ್ಲ, ಅಡಿಗೆ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ. ಹೆಂಗೆ ಮುಂದೆ ಪರಿಸ್ಥಿತಿ ಅಂತ ಆತಂಕದಲ್ಲಿದ್ದಾರೆ ಆಶ್ರಮದ ಸಿಬ್ಬಂದಿಗಳು. ಅಡಿಗೆ ಮಾಡೋದು ಹೆಂಗೆ ಅನ್ನುವಂತ ಚಿಂತೆಯಲ್ಲಿ ಆಶ್ರಮದ ಸಿಬ್ಬಂದಿಗಳಿರುವಂಥದ್ದು. ಸಿಲಿಂಡರ್ ಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನೇನೋ ಮಾಡುತ್ತಿದ್ದಾವೆ ಆಶ್ರಮಗಳು. ಆದ್ರೆ ಈ ಸಂಕಷ್ಟ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ? ಕಮರ್ಷಿಯಲ್ ಸಿಲಿಂಡರ್ ಅಭಾವ ಯಾವಾಗ ಕಮ್ಮಿ ಆಗತ್ತೆ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಮಕ್ಕಳ ಆಶ್ರಮ ಅದು. ಹೌದು, ಹೊಡ್ತ ಬಿದ್ದಿದೆ ನಮಗೂ. ಯಾಕಂದ್ರೆ ನಮ್ಮಲ್ಲಿ 42 ಮಕ್ಳು ಇರೋದು. ಸೊ ನಮ್ದು 2 ಬ್ರಾಂಚ್ ಇರೋದು. ಸೊ 2 ಬ್ರಾಂಚ್ ಅಲ್ಲಿನೂ ನಮ್ಗೆ ಸಿಲಿಂಡರ್ ಅವಶ್ಯಕತೆ ಇದೆ. ಸೊ 12 ದಿವಸಕ್ಕೆ 1 ಸಿಲಿಂಡರ್ ಆಗುತ್ತೆ. ಸೊ ಇದರಿಂದ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಸರ್ಕಾರಕ್ಕೆ ಇದರಿಂದ ಮನವಿ ಮಾಡ್ಕೊಂತೀವಿ. ಯಾಕಂದ್ರೆ ನಮಗೂ ಗೊತ್ತಿಲ್ಲ ಸಿಲಿಂಡರ್ ಎಲ್ಲ ಹೆಂಗ್ ಪರ್ಚೇಸ್ ಮಾಡಬೇಕು, ಯಾವ ತರ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವಿ, ನಮ್ಗೇನಾದ್ರು ಪರಿಹಾರ ಕೊಡ್ಲಿ ಇದರಿಂದ ಅಂತ. ಇಫ್ ಏನಾದ್ರೂ ಈಗ ಇನ್ನೂ 2 ತಿಂಗಳು 1 ತಿಂಗಳು ಅಂತ ಹೇಳ್ತಾ ಇದ್ದಾರೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಎಲ್ಲ ಯಥಾವತ್ತಾಗಿ ಬರ್ಬೇಕು ಅಂತಂದ್ರೆ, ಸೊ ಇನ್ನೂ 1.5 ತಿಂಗಳವರೆಗೂ ಮುಂದೆ ಹೋದ್ರೇನೆ ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ? ನೀವು ಆಲ್ಟರ್ನೇಟಿವ್ ಆಗಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಗೆ? ಅಂದ್ರೆ ನಮ್ಗೆ ಮಂತ್ಲಿ 2 ಸಿಲಿಂಡರ್ ಬೇಕಾಗುತ್ತೆ. ಸೊ 1.5 ತಿಂಗಳು ಮುಂದೆ ಹೋದ್ರೆ ನಮಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮಕ್ಕಳಿಗೆಲ್ಲ ಫುಡ್ ಎಲ್ಲ ನಾವು ಔಟ್ಸೈಡ್ ಇಂದ ಎಲ್ಲ ಪರ್ಚೇಸ್ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಫುಡ್ ಪಾಯ್ಸನ್ ಅದೆಲ್ಲ ಎಫೆಕ್ಟ್ ಬೀಳುತ್ತೆ. ಸೊ ಅದರಿಂದ ನಾವು ಇಲ್ಲೇ ಸಿಲಿಂಡರ್ ಇದ್ರೆ ನಾವು ಇಲ್ಲೇ ಕುಕಿಂಗ್ ಅವರು ಇದ್ದಾರೆ. ಸೊ ನಾವ್ ಇಲ್ಲೇ ಅಡ್ಗೆ ಮಾಡಿ ಮಕ್ಳು ಕೊಡ್ಬೇಕಾಗುತ್ತೆ. ಹೌದು, ಹೊಡ್ತ ಬಿದ್ದಿದೆ ನಮಗೂ. ಯಾಕಂದ್ರೆ ನಮ್ಮಲ್ಲಿ 42 ಮಕ್ಳು ಇರೋದು. ಸೊ ನಮ್ದು 2 ಬ್ರಾಂಚ್ ಇರೋದು. ಸೊ 2 ಬ್ರಾಂಚ್ ಅಲ್ಲಿನೂ ನಮ್ಗೆ ಸಿಲಿಂಡರ್ ಅವಶ್ಯಕತೆ ಇದೆ. ಸೊ 12 ದಿವಸಕ್ಕೆ 1 ಸಿಲಿಂಡರ್ ಆಗುತ್ತೆ. ಸೊ ಇದರಿಂದ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಸರ್ಕಾರಕ್ಕೆ ಇದರಿಂದ ಮನವಿ ಮಾಡ್ಕೊಂತೀವಿ. ಯಾಕಂದ್ರೆ ನಮಗೂ ನಮ್ಮಲ್ಲಿ 42 ಮಕ್ಕಳಿದ್ದಾರೆ. ಮಕ್ಕಳಿಗೆ ಆಹಾರದ ಪೂರೈಕೆಯಾಗಬೇಕು, ಸಿಲಿಂಡರ್ ಅಭಾವವಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಮಕ್ಕಳಿರುವಂತಹ ಆಶ್ರಮ ಅದು ಸರಸ್ವತಿ ಮಕ್ಕಳ ಸೇವಾಶ್ರಮ. ಮಕ್ಕಳ ಒಂದು ಹೊಟ್ಟೆಯ ಮೇಲೆ ಹೊಡೆಯುವಂತಹ ಅಥವಾ ಅವರಿಗೆ ಆಹಾರವನ್ನೇ ಪೂರೈಕೆ ಮಾಡದಿರುವಂತಹ ಪರಿಸ್ಥಿತಿ ಉಂಟಾಗ್ತಿದೆಯಲ್ಲ. ಹಾಗಾಗಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾವೆ ಆಶ್ರಮಗಳ ಸಮಸ್ಯೆಯನ್ನ ಸರ್ಕಾರ ಕೂಡಲೇ ಬಗೆಹರಿಸಬೇಕು. ಯಾಕೆಂದ್ರೆ ಹೋಟೆಲ್ಗಳಾದ್ರೆ, ಬೇರೆ ಬೇರೆ ರೆಸ್ಟೋರೆಂಟ್ಗಳಾದ್ರೆ, ಕಮರ್ಷಿಯಲ್ ಆಕ್ಟಿವಿಟಿ ಆದ್ರೆ ಅದರ ಲೆಕ್ಕಾಚಾರವೇ ಬೇರೆ. ಆದ್ರೆ ಮಕ್ಕಳಿರುವಂತಹ ಆಶ್ರಮದಲ್ಲಿ ಸಿಲಿಂಡರ್ ಪೂರೈಕೆಯ ಅವಶ್ಯಕತೆ ಇದೆ. ಸರ್ಕಾರ ಕೂಡಲೇ ಇದನ್ನ ಗಮನಿಸಬೇಕು. ಜೊತೆಗೆ ಮಕ್ಕಳ ಸೇವಾಶ್ರಮಕ್ಕೆ ಬೇಕಾಗುವಂತಹ ಸಿಲಿಂಡರ್ ಪೂರೈಕೆಯನ್ನ ಸರ್ಕಾರ ಮಾಡಬೇಕು. ಇಲ್ಲಿ ಆಶ್ರಮದ ಸಿಬ್ಬಂದಿ ಮಾತಾಡ್ತಿದ್ರು, 12 ದಿನಕ್ಕೊಮ್ಮೆ ನಮಗೆ ಸಿಲಿಂಡರ್ ಬೇಕಾಗುತ್ತೆ. 42 ಮಕ್ಕಳಿದ್ದಾವೆ ನಮ್ಮ ಆಶ್ರಮದಲ್ಲಿ. ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತೇವೆ, ಸರ್ಕಾರ ಕೂಡಲೇ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ. ಮಕ್ಕಳಿರುವಂತಹ ಆಶ್ರಮ ಕೂಡಲೇ ಸರ್ಕಾರ ಈ ಒಂದು ಮನವಿಯನ್ನ ಪುರಸ್ಕರಿಸಿ ಯಾವ ಸಿಲಿಂಡರ್ಗಳು ಎಷ್ಟು ಅವಶ್ಯಕತೆ ಇದೆಯೋ ಅದನ್ನ ಪೂರೈಸುವಂತಹ ಕ್ರಮವನ್ನ ಸರ್ಕಾರ ಕೈಗೊಳ್ಳಬೇಕು.